ನಮಸ್ಕಾರ ಸ್ನೇಹಿತರೆ. ಯಾರೋ ನಿಮ್ಮ ಪಕ್ಕದಲ್ಲೇ ನಿಂತಿದ್ದರೂ ಅವರು ನಿಮಗೆ ಬಹಳ ದೂರವಾಗಿದ್ದಾರೆ ಅನಿಸಿದೆಯಾ? ಅಥವಾ ಯಾರೋ ನಿಮ್ಮಿಂದ ಬಹಳ ದೂರದಲ್ಲಿದ್ದರೂ ಅವರು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದಾರೆ ಅನಿಸಿದೆಯಾ? ಅಂತರ ಎನ್ನುವುದು ಕೇವಲ ಮೈಲುಗಳಲ್ಲಿ ಅಳೆಯುವ ವಿಷಯವಲ್ಲ, ಅದು ಮನಸ್ಸುಗಳ ನಡುವಿನ ಭಾವನೆ. ನಾವು ಸಂಬಂಧಗಳಲ್ಲಿ ಅಂತರ ಬಂದರೆ ಭಯಪಡುತ್ತೇವೆ, ಅವರು ನನ್ನಿಂದ ದೂರವಾದರು ಎಂದು ಕೊರಗುತ್ತೇವೆ. ಆದರೆ ನೆನಪಿಡಿ, ಅತಿಯಾದ ಹತ್ತಿರತನ ಉಸಿರುಗಟ್ಟಿಸಬಹುದು, ಆದರೆ ಸರಿಯಾದ ಅಂತರ ಪ್ರೀತಿಯನ್ನು ಬೆಳೆಸಬಹುದು. ಗೌತಮ ಬುದ್ಧ ಅಂದು ಒಂದು ಮಾತು ಹೇಳಿದ್ದರು: ನಿಮ್ಮ ದುಃಖಕ್ಕೆ ಕಾರಣ ಪ್ರೀತಿಯಲ್ಲ, ಅತಿಯಾದ ವ್ಯಾಮೋಹ ಮತ್ತು ಇನ್ನೊಬ್ಬರನ್ನು ನಿಯಂತ್ರಿಸುವ ಹಪಾಹಪಿ. ಸಂಬಂಧಗಳಲ್ಲಿ ಈ ಅಂತರದ ಹಿಂದಿರುವ ಕಟು ಸತ್ಯವೇನು? ಸತ್ಯ ಕೇಳುವ ಎದೆಗಾರಿಕೆ ಇದ್ದರೆ ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಒಮ್ಮೆ ಬುದ್ಧನ ಹತ್ತಿರ ಒಬ್ಬ ಶಿಷ್ಯ ಬಂದು ಕೇಳಿದ, ಗುರುಗಳೇ, ಪ್ರೀತಿ ಯಾಕೆ ನೋವು ನೀಡುತ್ತದೆ? ಬುದ್ಧ ಶಾಂತವಾಗಿ ನೆಲದ ಮೇಲಿದ್ದ ಮರಳನ್ನು ಕೈಗೆತ್ತಿಕೊಂಡು ಉತ್ತರಿಸಿದರು: ಸೋದರನೇ, ಈ ಮರಳನ್ನು ನಿನ್ನ ಕೈ ಮೇಲೆ ಸುಮ್ಮನೆ ಇಟ್ಟುಕೋ, ಅದು ನಿನ್ನ ಜೊತೆಯೇ ಇರುತ್ತದೆ. ಆದರೆ ಅದೇ ಮರಳನ್ನು ನೀನು ಬಿಗಿಯಾಗಿ ಹಿಡಿಯಲು ಪ್ರಯತ್ನಿಸು, ಅದು ನಿನ್ನ ಬೆರಳುಗಳ ನಡುವಿನಿಂದ ಜಾರಿ ಹೋಗುತ್ತದೆ. ನೋಡಿ ಸ್ನೇಹಿತರೆ, ನಿಮ್ಮ ಸಂಬಂಧಗಳು ಅಷ್ಟೇ. ಬುದ್ಧ ಹೇಳುತ್ತಾರೆ, ಪ್ರೀತಿಯಲ್ಲಿ ಅತಿಯಾದ ಆಸೆ ಅಥವಾ ವ್ಯಾಮೋಹ, ಕ್ಲಿಂಗಿಂಗ್ ಬಂದಾಗ ನೀವು ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತೀರಿ. ಆಗ ಅಂತರ ತಾನಾಗಿಯೇ ಬೆಳೆಯುತ್ತದೆ. ನೀವು ಯಾರನ್ನೋ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ ಎಂದರೆ ನೀವು ಅವರಿಗೆ ನಿಮ್ಮ ಇಷ್ಟದಂತೆ ಬದುಕಲು ಒತ್ತಾಯಿಸುತ್ತಿದ್ದೀರಿ ಎಂದೇ ಅರ್ಥ. ಅಸಲಿ ಪ್ರೀತಿ ಎಂದರೆ ಹಕ್ಕಿಯನ್ನು ಪಂಜರದಲ್ಲಿಡುವುದಲ್ಲ, ಅದು ರೆಕ್ಕೆ ಬಿಚ್ಚಿ ಹಾರಲು ಬಿಡುವುದು. ಅವರು ನಿಮ್ಮನ್ನು ಪ್ರೀತಿಸಿದರೆ ಅವರು ಎಲ್ಲೇ ಹೋದರೂ ಮರಳಿ ನಿಮ್ಮ ಬಳಿಗೇ ಬರುತ್ತಾರೆ. ಇವತ್ತು ನಮ್ಮ ಸುತ್ತಲೂ ನೋಡಿ, ನಾವು ಎಲ್ಲರ ಜೊತೆ ಕನೆಕ್ಟ್ ಆಗಿದ್ದೇವೆ, ಆದರೆ ಎಲ್ಲರಿಂದಲೂ ದೂರವಾಗಿದ್ದೇವೆ. ನಮ್ಮ ಸಂಬಂಧಗಳು ಷರತ್ತುಬದ್ಧವಾಗಿವೆ. ನೀನು ಹಾಗೆ ಮಾಡಿದರೆ ಮಾತ್ರ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುವುದು ವ್ಯಾಪಾರವೇ ಹೊರತು ಪ್ರೀತಿಯಲ್ಲ. ಬುದ್ಧನ ಪ್ರಕಾರ ಮುಕ್ತಿಯಿಲ್ಲದ ಪ್ರೀತಿ ಕೇವಲ ಬಂಧನ. ಸಂಬಂಧಗಳಲ್ಲಿ ಸ್ವಲ್ಪ ಅಂತರ ಬೇಕು, ಅದು ಇಬ್ಬರಿಗೂ ಬೆಳೆಯಲು ಅವಕಾಶ ನೀಡುತ್ತದೆ. ಎರಡು ಮರಗಳು ತೀರಾ ಹತ್ತಿರದಲ್ಲಿದ್ದರೆ ಅವುಗಳ ಬೇರುಗಳು ಒಂದಕ್ಕೊಂದು ಸಿಲುಕಿ ಯಾವುದೂ ಸರಿಯಾಗಿ ಬೆಳೆಯುವುದಿಲ್ಲ. ಹಾಗೆಯೇ ಸಂಬಂಧಗಳಲ್ಲಿ ನೀವು ಒಬ್ಬರ ಮೇಲೊಬ್ಬರು ಅತಿಯಾಗಿ ಅವಲಂಬಿತರಾದರೆ ನಿಮ್ಮ ಸ್ವಂತ ಅಸ್ತಿತ್ವವೇ ಇಲ್ಲವಾಗುತ್ತದೆ. ಅಂತರ ಬಂದರೆ ಭಯಪಡಬೇಡಿ, ಅದು ನಿಮ್ಮನ್ನು ನೀವು ಕಂಡುಕೊಳ್ಳಲು ಮತ್ತು ಇನ್ನೊಬ್ಬರನ್ನು ಗೌರವಿಸಲು ಸಿಕ್ಕ ಅವಕಾಶ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಅಂತರ ಎಂದರೆ ಪ್ರೀತಿಯ ಅಂತ್ಯವಲ್ಲ, ಅದು ಪ್ರೀತಿಯ ಹೊಸ ಆಯಾಮ. ನಿಮ್ಮ ವ್ಯಾಮೋಹವನ್ನು ಬಿಟ್ಟು ಮನುಷ್ಯತ್ವದಿಂದ ಪ್ರೀತಿಸಲು ಕಲಿಯಿರಿ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮ ಸಂಬಂಧಗಳ ದೃಷ್ಟಿಕೋನವನ್ನು ಬದಲಾಯಿಸಿದ್ದರೆ ಇಂದಿನಿಂದಲೇ ನಿಮ್ಮ ಪ್ರೀತಿಯ ಹಾದಿಯನ್ನು ತಿದ್ದಿಕೊಳ್ಳಿ. ನಿಮ್ಮ ಪ್ರಕಾರ ಸಂಬಂಧಗಳಲ್ಲಿ ಅಂತರ ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಕಾಮೆಂಟ್ ಮಾಡಿ ತಿಳಿಸಿ.